ಶಿವ ಅವರೇ, ಈಗ ಈ ಫ್ರಾಂಚೈಸಿ ಮಾಡೆಲ್ ಅಲ್ಲಿ MBA ಚಾಯ್ವಾಲಾ, ಆಮೇಲೆ ಚಾಯ್ ಸುಟಾ ಬಾರ್ ಈ ತರದೆಲ್ಲ ಕೆಲವು ಕಂಪನಿಗಳು ಬಂದಿದ್ವು. ಬಟ್ ಅವ್ರೇನು ಹೆಚ್ಚು ದಿನ ತಾಳದೆ ಈಗ ಅಷ್ಟೊಂದು ಇಲ್ಲ ಅನ್ಸುತ್ತೆ ಅವ್ರದ್ದು. ಓಕೆ, ಅದಕ್ಕೆ ಹೋಲಿಸಿದಾಗ ನೀವು ಕನ್ಸಿಸ್ಟೆಂಟ್ಲಿ 21ರಲ್ಲಿ ಶುರು ಮಾಡಿದವರು 25ಕ್ಕೆ ಬರೋಷ್ಟೊತ್ತಿಗೆ 80 ಮಳಿಗೆಗಳ ಮಟ್ಟಕ್ಕೆ ಬಂದಿದ್ದೀರಿ. ಮತ್ತೆ ಎಲ್ಲಾ ಮಳಿಗೆಗಳಲ್ಲೂ ಇದೇ ಗುಣಮಟ್ಟ ಇದೆ. ನಾನು ನಿಮ್ಮ ಮೊದಲನೇ ಮಳಿಗೆಯಲ್ಲೂ ಚಹಾ ಕುಡಿದಿದ್ದೆ, ಇವತ್ತು ನೀವು ಇಲ್ಲಿ ಹತ್ರದಲ್ಲಿ ತರಿಸ್ಕೊಟ್ರಿ, ಅದನ್ನು ಕೂಡ ನೋಡಿದ್ವಿ. ಸೇಮ್ ಕನ್ಸಿಸ್ಟೆನ್ಸಿ ಇದೆ. ಅವು ಯಾಕೆ ಫೇಲ್ ಆದವು ಅನ್ಸುತ್ತೆ, ಮತ್ತೆ ನಿಮ್ಮ ಒಂದು ಸಕ್ಸಸ್ ಗೆ ಏನ್ ಕಾರಣ ಅನ್ಸುತ್ತೆ? ಸರ್, ಒಂದು ಪ್ರಾಡಕ್ಟ್ ಕನ್ಸಿಸ್ಟೆನ್ಸಿ ಇರಬೇಕು. ಈಗ ನಾವು ಕೊಡೋಂತ ಏನೀಗ ನೀವು ಟೀ ಕುಡಿದ್ರಲ್ಲ, ಇವಾಗ ನೀವು ಹೇಳಿದ್ರಿ ಇನಿಷಿಯಲ್ ಡೇಸ್ ಒಂದು ಸ್ಟ್ಯಾಂಡರ್ಡೈಸ್ ಅಂತ. ಸೊ ಅದನ್ನ ನಾವು ಬೇಸ್ ಮಟ್ಟದಲ್ಲಿ ಸ್ಟ್ರಾಂಗ್ ಮಾಡಬೇಕು. ಇವಾಗ ನಾವು ಏನೇ ಸೋಷಿಯಲ್ ಮೀಡಿಯಾದಲ್ಲಿ ಅವ್ರಿಗೂ ನಮ್ಗೆ ಕಂಪೇರ್ ಮಾಡೋದಾದ್ರೆ ನಮ್ದು ಇವತ್ತಿಗೆ ಸೋಷಿಯಲ್ ಮೀಡಿಯಾ ವೀಕ್ ಇದೆ ಸರ್ ನಾವು. ಬಟ್ ಮೌತ್ ಟು ಮೌತ್ ಏನಿದೆಯಲ್ಲ ಅದು ನಮ್ದು ಇವತ್ತು ಒಳ್ಳೆ ಸ್ಟ್ರಾಂಗ್ ಇದೀವಿ. ಸೊ ಅದನ್ನ ನಾವು ಪಿಲ್ಲರ್ ಫಸ್ಟ್ ಸ್ಟ್ರಾಂಗ್ ಮಾಡ್ಕೊಬೇಕು. ನಮ್ದು ಬೇಸಿಕ್ ಸ್ಟ್ರಾಂಗ್ ಇದ್ದಾಗ ಹೊರಗಡೆ ಎಷ್ಟೇ ಜನ ಕೇಳಿದಾಗ ನಾವು ಕೊಡೋಂಥದ್ದು ಇರುತ್ತೆ. ಅವ್ರದ್ದು ಯಾವುದೋ ಒಂದು ಕನ್ಸಿಸ್ಟೆನ್ಸಿ ಇದ್ದಿಲ್ಲ, ಯಾವುದೇ ಒಂದು ಸ್ಟ್ಯಾಂಡರ್ಡ್ ವರ್ಕ್ ಆಗಲಿ, ಜೊತೆಗೆ ಪ್ರಾಡಕ್ಟ್ ಅಲ್ಲಿ ಕ್ವಾಲಿಟಿ ಆಗಲಿ ಯಾವುದಿಲ್ಲ. ಬರೀ ಬ್ರ್ಯಾಂಡಿಂಗ್ ಅಂತ ಹೋದ್ರೆ ಯಾವುದೇ ಆಗಲ್ಲ. ಈಗ ನಾನೇ ಒಂದು ಎಕ್ಸಾಂಪಲ್ ಹೇಳ್ಬೇಕಂದ್ರೆ, ಇವಾಗ ನಮ್ದು ಒಂದು ಮಾಲ್ಗುಡಿ ಎಂಬರ್ಚ ಒಂದು ಒಳ್ಳೆ ಬ್ರ್ಯಾಂಡ್ ಆಗಿದೆ, ನೇಮ್ ಚೆನ್ನಾಗಿದೆ, ನಾನು ತಗೊಂಡ್ಬಿಟ್ಟು ಮಾಡ್ಬಿಡ್ತೀನಿ ಅಂತಂದ್ರೆ ಆಗಲ್ಲ. ಯಾಕೆಂತಂದ್ರೆ ಅವರ ಈಗ ಒಂದು ಏನಂದ್ರೆ ಅವರ ಒಂದು ಪಾತ್ರ ಬೇಕೇ ಬೇಕು. ಅವ್ರ ಒಂದು ಪಾತ್ರ ಇಲ್ಲ ಯಾವ್ದು ಸಾಧ್ಯವಿಲ್ಲ. ನಾವ್ ಏನ್ ಹೇಳ್ಕೊಟ್ಟಿರ್ತೀವಿ ಅದನ್ನ ಕರೆಕ್ಟ್ ಕನ್ಸಿಸ್ಟೆನ್ಸಿ ಕರೆಕ್ಟ್ ಆಗಿ ಸ್ಟ್ಯಾಂಡರ್ಡೈಸ್ ವರ್ಕ್ ಮಾಡಿದಾಗ ಒಂದು ಔಟ್ಪುಟ್ ಬರ್ಲಿಕ್ಕೆ ಸಾಧ್ಯ ಆಗುತ್ತೆ. ಅವ್ರದಲ್ಲಿ ಅದು ಯಾವ್ದು ಇದ್ದಿಲ್ಲ. ಅಂದ್ರೆ ಪ್ರಾಡಕ್ಟ್ ಎಲ್ಲ ಹೆಂಗಿತ್ತು ಅಂದ್ರೆ ಎಲ್ಲ ಲೋಕಲಿ ಬೈ ಮಾಡೋದು. ಸೊ ಯಾರಿಗೆ ಏನ್ ಸಿಗುತ್ತೆ ಒಟ್ಟು ನೇಮ್ ಇದೆ, ನಮ್ದು ನೇಮ್ಗೆ ಜನ ಬರ್ತಾರೆ, ಅವರು ಟೀ ಕುಡಿತಾರೆ ಅನ್ನೋ ತರ ಮೆಂಟಾಲಿಟಿ. ಬಟ್ ಆ ಮೆಂಟಾಲಿಟಿ ವರ್ಕ್ ಆಗುತ್ತೆ.